ಹೆಲೋ ಫ್ರೆಂಡ್ಸ್, ಆಲ್ ಈಸ್ ವೆಲ್ ಟೆಕ್ ಚಾನಲ್ಗೆ ಸ್ವಾಗತ. ನಾನು ಜಗದೀಶ್ ರಾಠೋಡ್. ಓಕೆ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಫಸ್ಟ್ ಡೇ ಏನು ಕಲಿಸ್ತೀನಪ್ಪ ಅಂತಂದರೆ ಬೀಟ್ ಯಾವ ರೀತಿ ರೆಡಿ ಮಾಡ್ಕೋಬೇಕು ಅನ್ನೋದನ್ನು ಕಲಿಸ್ತೀನಿ. FL ಸ್ಟುಡಿಯೋದಲ್ಲಿ ಬೀಟ್ ಯಾವ ರೀತಿ ನಾವು ಕ್ರಿಯೇಟ್ ಮಾಡ್ತೀವಿ, ಕಂಪೋಸ್ ಮಾಡ್ತೀವಿ ಅನ್ನೋದನ್ನು ಕಲಿಸ್ತೀನಿ. ಫಸ್ಟ್ ನಾವು FL ಸ್ಟುಡಿಯೋನ ಓಪನ್ ಮಾಡ್ಕೊಳ್ಳೋಣ ಗೆಳೆಯರೆ. ಇಲ್ಲಿ ಕಾಣ್ತಾ ಇದೆ ನೋಡಿ, ಫಸ್ಟಿಗೆ FL ಸ್ಟುಡಿಯೋ ಮೊಬೈಲ್, ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಓಪನ್ ಆದರೆ ಈ ರೀತಿ ಸ್ಕ್ರೀನ್ ಕಾಣುತ್ತೆ ಗೆಳೆಯರೆ. ಏನು ಗೊತ್ತಾಗಲ್ಲ ನಮಗೆ. ಇಲ್ಲಿ ಕೀಬೋರ್ಡ್ ಇದೆ ಕೆಳಗೆ, ಅದು ಪ್ಲೇ ಆಗ್ತಿಲ್ಲ. ಇಲ್ಲಿ ನೋಡಿ ರೆಕಾರ್ಡಿಂಗ್ ಬಟನ್ ಇದೆ, ಆಮೇಲೆ ರಿವ್ಯೂ ಇದೆ, ಪ್ಲೇ ಬಟನ್ ಇದೆ, BPM 120 ಇದೆ. ಇದನ್ನು ನಾವು ಚೇಂಜು ಮಾಡ್ಕೋಬಹುದು ಗೆಳೆಯರೆ. ನಮಗೆ ಎಷ್ಟು ಬೇಕು ಅಷ್ಟು ಸ್ಪೀಡನ್ನು ಇಟ್ಕೋಬಹುದು. ಈಗ ನಾನು 120ನೇ ಇಟ್ಕೋತೀನಿ. ಓಕೆ, ಆಮೇಲೆ ಇಲ್ಲಿ ಆಪ್ಷನ್ಸಲ್ಲಿ ಮಂಜಾಗಿ ಕಾಣ್ತಿದೆ ನೋಡಿ, ಲಿಂಕ್ ಟು ಮಿಡಿ CC ಇದೆ, ಅನ್ಲಿಂಕ್ ಫ್ರಾಮ್ ಮಿಡಿ CC, ಆ್ಯಡ್ ಆಟೋಮೇಷನ್ ಟ್ರ್ಯಾಕ್ ಇದೆ, ಲಿಂಕ್ ಟು ರೀಸೆಂಟ್ ಕಂಟ್ರೋಲ್ ಇದೆ. ಆಮೇಲೆ ಹೇಳ್ತೀನಿ ಗೆಳೆಯರಿ, ಎಲ್ಲವನ್ನು ಒಂದೊಂದಾಗಿ ಹೇಳ್ಕೊತ ಹೋಗ್ತೀನಿ. ಈಗ ನಾವು ಯಾವ ರೀತಿ ಸ್ಟಾರ್ಟ್ ಮಾಡಬೇಕು, ಅಥವಾ ನಮ್ಮ ಪ್ರಾಜೆಕ್ಟ್ ಆಲ್ರೆಡಿ ಇದೆಯಪ್ಪ, ಇದರಲ್ಲಿ ಹೊಸ ಪ್ರಾಜೆಕ್ಟ್ ರೆಡಿ ಮಾಡಬೇಕು ಆಗಿದೆ ನಾವು. ಹಾಗಾದರೆ ಏನು ಮಾಡ್ಕೋಬೇಕು ನಾವು ಫಸ್ಟಿಗೆ ಅಂತಂದರೆ, ಇಲ್ಲಿ ಮೇಲ್ಗಡೆ ಮೂಲೆಯಲ್ಲಿ ಒಂದು ಇದು ಕಾಣ್ತಿದೆ, ಅದರ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿ ಓಪನ್ ಆಗುತ್ತೆ ಗೆಳೆಯರೆ. ಈ ರೀತಿ ಓಪನ್ ಆದಾಗ ಇಲ್ಲಿ ಸೈಡಿಗಿದೆ ನೋಡಿ, ನ್ಯೂ ಸೇವ್ ಇಂಪೋರ್ಟ್ ಅಂತಿದೆ. ನ್ಯೂ ಮೇಲೆ ಕ್ಲಿಕ್ ಮಾಡಿ ಗೆಳೆಯರೆ. ನ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಎಲ್ಲ ಬರುತ್ತೆ ಲಿಸ್ಟು. ಇದರಲ್ಲಿ ಫಸ್ಟಿಗೆ MT ಅಂತ ತೋರಿಸ್ತಾ ಇದೆ, ಹೌದಾ? ಆ MT ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿ ಬರುತ್ತೆ. ಜಸ್ಟ್ ಓಕೆ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ಗೆಳೆಯರೆ. ಓಕೆ, ನಾವು ಸ್ಕ್ರೀನ್ ಈಸ್ ರೆಡಿ. ಓಕೆ, ಈಗ ಪ್ಲಸ್ ಬಟನ್ ಇದೆಯಲ್ಲ ಗೆಳೆಯರೆ, ಈ ಪ್ಲಸ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿರುವಂತಹ ಲಿಸ್ಟ್ಗಳು ಎಲ್ಲವೂ ಓಪನ್ ಆಗುತ್ತೆ. ಇದರಲ್ಲಿ ಏನೇನಿದೆ, ಸೂಪರ್ ಸಾಂಗ್, ಡೈರೆಕ್ಟ್ ವೇವ್, ಮಿನಿ ಸಿಂತ್, GMS, ಟ್ರಾನ್ಸಿಸ್ಟರ್ ಬೇಸ್, ಡ್ರಮ್ ಸೀಕ್ವೆನ್ಸರ್, ಆಡಿಯೋ ಕ್ಲಿಪ್, ಇಫೆಕ್ಟ್ ಟ್ರ್ಯಾಕ್ಟ್, ಆಡಿಯೋ ರೆಕಾರ್ಡಿಂಗ್, ಇವೆಲ್ಲವೂ ಕೂಡ ಇಲ್ಲಿ ನಮಗೆ ಸಿಗತ್ತೆ. ನಾನು ನಿಮಗೆ ಬೀಟ್ ಯಾವ ರೀತಿ ರೆಡಿ ಮಾಡ್ಕೋಬೇಕು ಅನ್ನೋದನ್ನು ಕಲಿಸ್ತೀನಿ ಅಂತ ಹೇಳಿದೆ. ಹಾಗಾದರೆ ನಾವು ಏನು ತೊಗೋಬೇಕು ಇವಾಗ, ಡ್ರಮ್ ಸೀಕ್ವೆನ್ಸ್ ಅಂತ ಏನಿದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ಡ್ರಮ್ ಸೆಟ್ಸ್ಗಳು ಎಷ್ಟಿವೆ ಇದರಲ್ಲಿ ಎಲ್ಲವೂ ಕೂಡ ಬಂದುಬಿಡತ್ತೆ ಗೆಳೆಯರೆ. ಅವೈಲೇಬಲ್ ಇರುವಂಥವು ಇದರಲ್ಲಿ ಬಂದುಬಿಡತ್ತೆ. ನಾವು ಬೇಕಾದನ್ನು ನಾವು ಸೆಲೆಕ್ಟ್ ಮಾಡ್ಕೋಬಹುದು. ಇಲ್ಲಿ 3ನೇ ನಂಬರ್ನಲ್ಲಿ ಇದೆಯಲ್ಲ, ಅದನ್ನು ನಾನು ನಿಮಗೆ ನಿಮಗೆ ಕ್ಲಿಕ್ ಮಾಡಿ ತೋರಿಸ್ತೀನಿ, ಹೌದಾ? ಈ ರೀತಿ ಇದ್ರೆ ಇಲ್ಲಿ ಕೆಳಗಿದೆ ನೋಡಿ ಗೆಳೆಯರೆ, ಯಾವ್ಯಾವ ಇದೆ ಇದರಲ್ಲಿ. ಕಿಕ್ ಇದೆ, ಸ್ನೇರ್ ಇದೆ, ಮತ್ತೊಂದು ಸ್ನೇರ್ ಕ್ಲ್ಯಾಪ್ ಇದೆ, ಮತ್ತು ಹ್ಯಾಟ್ ಇದೆ, ಹೌದಾ? ನೋಡಿ, ಕಿಕ್, ಸ್ನೇರ್, ಹೌದಾ? ಕ್ಲ್ಯಾಪ್, ಸ್ನೇರ್ ಕ್ಲ್ಯಾಪ್, ಹ್ಯಾಟ್, ಹೌದಾ? ಇಷ್ಟಿದೆ, ನಾಲ್ಕಿದೆ ಇದರಲ್ಲಿ, ಹೌದಾ? ಈ 4ನ್ನೇ ಇಟ್ಕೊಂಡು ನಾವು ಯಾವ ರೀತಿ ಮ್ಯೂಸಿಕ್ ರೆಡಿ ಮಾಡ್ಕೋಬಹುದು ಅನ್ನೋದನ್ನು ಹೇಳ್ಕೊಡ್ತೀನಿ ಗೆಳೆಯರೆ. ಕಿಕ್, ಫಸ್ಟ್ ಕಿಕ್ಕನ್ನು ನಾವು ಇಲ್ಲಿ 4 ಮನೆ ಕಾಣ್ತೀವಿ ಗೆಳೆಯರೆ. ಈ ಮನೆಯಲ್ಲಿ ಫಸ್ಟ್ ಮನೆ ಇದೆಯಲ್ಲ, ಅಲ್ಲಿ ನೀವು ಕಿಕ್ಕನ್ನು ಇಟ್ಕೊಳ್ಳಿ, ಹೌದಾ? ಇಟ್ಕೊಂಡೆ ನೋಡಿ, ಪ್ಲೇ ಮಾಡೋಣ. ಗುಡ್, ಇದು ಪ್ಲೇ ಆಯಿತು, ಕಿಕ್ ರೆಡಿ ಆಯಿತು. ಈಗ ಸ್ನೇರ್ ತೊಗೊಳ್ಳೋಣ. ಸ್ನೇರ್ ಎಲ್ಲಿ ತೊಗೋಬೇಕು ನೋಡಿ, ಮನೆ ನೋಡ್ಕೊಳ್ಳಿ, ನಾನು ಎಲ್ಲೆಲ್ಲಿ ಇಡ್ತೀನಿ, ಭಾಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ನೋಡಿ, ಈಗ ಪ್ಲೇ ಮಾಡಿ ತೋರಿಸ್ತೀನಿ. ಓಕೆ, ಗುಡ್. ದೆನ್ ಹ್ಯಾಟ್. ಓಕೆ, ಹ್ಯಾಟನ್ನು ನಾವು ಒಂದು ಮನೆ ಬಿಟ್ಟು ಒಂದು ಮನೆ ಇಟ್ಕೋಬೇಕಾಗತ್ತೆ. ನೋಡೋಣ, ಪ್ಲೇ ಮಾಡಿ ನೋಡೋಣ. ಓಕೆ, ಗುಡ್, ಅಡ್ಡಿಲ್ಲ, ರೆಡಿ ಆಯಿತು. ಒಂದು ಮನೆ ತೆಗೆದು ನೋಡೋಣ ಗೆಳೆಯರೆ. ಇದು ಓಕೆ, ಅದು ಓಕೆ, ಇದು ಓಕೆ. ನಿಮಗೆ ಯಾವ ರೀತಿ ಬೇಕಾಗುತ್ತೋ ಆ ರೀತಿ ಇಟ್ಕೊಳ್ಳಿ ಗೆಳೆಯರೆ. ನಾನು ಜಸ್ಟ್ ಈ ರೀತಿ ಇಟ್ಕೋತೀನಿ. ದೆನ್ ಕ್ಲ್ಯಾಪ್, ಸ್ನೇರ್ ಕ್ಲ್ಯಾಪ್ ಇಲ್ಲಿ ಹಾಕೋತೀನಿ ನಾನು. ಓಕೆ,
ಇದಿಷ್ಟು ನಮ್ಮ ಬೀಟ್ ರೆಡಿ ಆಯಿತು ಗೆಳೆಯರೆ. ಇದನ್ನು ನೀವು ಎಷ್ಟು ಬೇಕಾದಷ್ಟು ಜಕ್ಕೋಬಹುದು, ಎಷ್ಟು ದೊಡ್ಡದು ಮಾಡ್ಕೋಬಹುದು. ನಮಗೆ ಬೇಡಪ್ಪ ಈ ಬೀಟ್ ಬೇಡ, ಬೇರೆದು ಬೇಕು ಅಂತಂದರೆ ನೀವೇನು ಮಾಡಬೇಕು, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಕಾಪಿ, ಡಿಲೀಟ್, ಸ್ನೇಪ್, ಎಡಿಟ್, ಮೋರ್ ಅಂತ ಬರುತ್ತೆ. ಹೌದಾ, ಇಲ್ಲಿ ಎಡಿಟ್ ಅಂತ ಆಪ್ಷನ್ಸ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಮತ್ತೆ ಓಪನ್ ಆಗುತ್ತೆ ಗೆಳೆಯರೆ. ಓಪನ್ ಮಾಡಿದ ಮೇಲೆ ಟೋಟಲಿ ಬೆರಳು ಇಟ್ಕೊಂಡ್ಮೇಲೆ ನೀವು ಈ ರೀತಿ ಜಕ್ಕೊಂಡು ಬಂದರೆ ಸೆಲೆಕ್ಟ್ ಆಗಿಬಿಡುತ್ತೆ ಎಲ್ಲ. ಆಮೇಲೆ ಇಲ್ಲಿ ಕಾಫಿ ಇದೆ, ಡಿಲೀಟ್ ಇದೆ, ಸ್ನ್ಯಾಪ್ ಇದೆ. ನೀವು ಕಾಫಿ ಮಾಡ್ಕೋಬಹುದು, ಡಿಲೀಟು ಮಾಡ್ಕೋಬಹುದು. ಕಾಫಿ ಮಾಡ್ಕೊಳ್ಳೋಣ ಫಸ್ಟಿಗೆ. ನಾನು ಕಾಫಿ ಮಾಡ್ಕೋತೀನಿ, ಆಮೇಲೆ ಡಿಲೀಟನ್ನು ಮಾಡ್ತೀನಿ. ಈಗ ಚೇಂಜಸ್ ಬೇಕು ನಮಗೆ, ಬೀಟ್ ನೋಡೋಣ, ಟ್ರೈ ಮಾಡ್ತೀನಿ ನಿಮಗೆ ಹೊಸ ಬೀಟನ್ನು ರೆಡಿ ಮಾಡಿಕೊಡೋಕ್ಕೆ. ಓಕೆ ಓಕೆ ಆ್ಯಂಡ್ ಓಕೆ ದೆನ್ ಹ್ಯಾಟ್ ಆ್ಯಸ್ ಯೂಸ್ವಲ್ ಒಂದು ಮನೆ ಬಿಟ್ಟು ಇನ್ನೊಂದು ಮನೆಯಲ್ಲಿ ಇಟ್ಕೊಳ್ಳೋಣ. ಓಕೆ, ಕ್ಲಾಪ್ಸ್ ಇಲ್ಲಿ ಇಟ್ಕೊಳ್ಳೋಣ. ವೆರಿ ಗುಡ್, ಅಡ್ಡಿ ಇಲ್ಲ. ನಮಗೆ ಈ ಮ್ಯೂಸಿಕ್ ಬೇಕು, ನಿಮ್ಗೆ ಯಾವ್ದು ಬೇಕು ಆ ರೀತಿ ಮಾಡ್ಕೊಳ್ಳಿ. ಈಗ ಜಸ್ಟ್ ಇದು ಬೇಡಪ್ಪ ಮೊದಲಿಂದೇ ಬೇಕು ನಮಗೆ ಅಂತಂದರೆ ಇದನ್ನು ಡಿಲೀಟ್ ಮಾಡ್ಕೊಳ್ಳಿ. ಜಸ್ಟ್ ಇಲ್ಲಿ ಪೇಸ್ಟ್ ಮಾಡಿ. ಹೌದಾ, ಮೊದಲಿಂದ ಬಂತು ನೋಡಿ. ಈ ರೀತಿ ನಾವು ಬೀಟ್ಗಳನ್ನು ರೆಡಿ ಮಾಡ್ಕೋತೀವಿ. ಇದನ್ನು ಯಾವ ರೀತಿ ನಾವು ಸೇವ್ ಮಾಡ್ಕೋಬೇಕು, ಸೇವ್ ಮಾಡ್ಕೋಬೇಕಾದ್ರೆ ಇಲ್ಲಿ ನೋಡಿ, ಮತ್ತೆ ಇಲ್ಲಿಗೆ ಹೋಗಬೇಕು. ಇಲ್ಲಿಗೆ ಹೋಗಿ ಸೇವ್ ಅಂತಿದೆ, ಸೇವ್ ಅಂತ ಮಾಡ್ಕೊಳ್ಳೋದು. ಇಲ್ಲಿ ನೀವು ಹೆಸರನ್ನು ಕೊಡಿ. ಹೆಸರು ನೀವು ಏನು ಬೇಕಾದರೂ ಕೊಡಬಹುದು. ಆಮೇಲೆ ಡನ್ ಅಂತ ಕೊಡಿ. ಡನ್ ಅಂತ ಕೊಟ್ಟು ಇಲ್ಲಿ FLM ಮೇಲೆ ಕ್ಲಿಕ್ ಇದೆ. ಹೌದಾ, ಇಲ್ಲಿ FLM ಅಂತಂದರೆ ಇಲ್ಲಿ ಸೇವ್ ಹೊಡೆದ್ರೆ ನಿಮ್ಮ ಫೈಲಲ್ಲಿ ಬರಲ್ಲ. ಎಲ್ಲಿರುತ್ತಪ್ಪ ಅಂತಂದರೆ FL ಸ್ಟುಡಿಯೋದಲ್ಲಿ ಮಾತ್ರ ಇದು ಸಿಗುತ್ತೆ. ಇನ್ನು MP3 ಇಲ್ಲಿ ಈ ಕಡೆ ಲಾಸ್ಟ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಸೇವ್ ಅಂತ ಕೊಟ್ಟರೆ, ಮತ್ತು ಇಲ್ಲಿ ಹೈ ಕ್ವಾಲಿಟಿ ಅಂತ ಇದೆ ನೋಡಿ, ಇಲ್ಲಿಗಿದೆ ನೋಡಿ ಹೈ ಕ್ವಾಲಿಟಿ ಮತ್ತು ಗೋ ಅಂತ ಹೊಡೆದು ಬಿಟ್ಟರೆ ಇಲ್ಲಿ ನಿಮಗೆ ರೆಡಿ ಆಗಿಬಿಡುತ್ತೆ. ಏನೋ ನಿಮ್ಮ ಮ್ಯೂಸಿಕ್ MP3 ರೆಡಿ ಆಗಿಬಿಡ್ತು. ಅದನ್ನು ನೀವು ನಿಮ್ಮ ಪ್ಲೇಸ್ಟೋರಲ್ಲಿ MP3 ಪ್ಲೇಯರ್ಸಲ್ಲಿ ಹೋಗಿ ನೀವು ಮೈ ಟ್ರ್ಯಾಕ್ ಅನ್ನೋ ಫೈಲ್ ಹುಡುಕಿದ್ರೆ, ಆ ಮೈ ಟ್ರ್ಯಾಕ್ ಫೈಲ್ನಲ್ಲಿ FL ಸ್ಟುಡಿಯೋದಲ್ಲಿ ಮೈ ಟ್ರ್ಯಾಕ್ ಅನ್ನೋ ಒಂದು ಫೈಲ್ ಇರುತ್ತೆ. ಆ ಮೈ ಟ್ರ್ಯಾಕ್ ಫೈಲ್ನಲ್ಲಿ ಹೋಗಿ ಓಪನ್ ಮಾಡಿಕೊಂಡು ಇದನ್ನು ನೀವು ಪ್ಲೇ ಮಾಡ್ಕೋಬಹುದು. ಇದಿಷ್ಟು ಇವತ್ತಿನ ವಿಷಯ ಆಯಿತು ಗೆಳೆಯರೆ. ಇಲ್ಲಿವರೆಗೂ ಈ ವಿಡಿಯೋ ನಿಮ್ಗೆ ಲೈಕ್ ಆಗಿದ್ದರೆ ದಯವಿಟ್ಟು ಲೈಕ್ ಕೊಡಿ, ಕಮೆಂಟ್ಸ್ ಕೊಡಿ, ಮತ್ತು ಈ ವಿಡಿಯೋವನ್ನು ಆಲ್ಮೋಸ್ಟ್ ನಿಮ್ಮ ಫ್ರೆಂಡ್ಸ್ಗಳಿಗೆ ಯಾರಿಗೆ ಇಂಟ್ರೆಸ್ಟ್ ಇದೆ ಅವರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು. ಜೈ ಹಿಂದ್.